ಭ್ರಷ್ಟರ ವಿರುದ್ಧ ಸಮರಕ್ಕೆ ಕೊಕ್ಕೆ. ಜೈಲಲ್ಲೇ ಅಣ್ಣಾ ಹಜಾರೆ ಉಪವಾಸ ಸತ್ಯಾಗ್ರಹ. ಕೇಂದ್ರ ಸರ್ಕಾರದ ವಿರುದ್ಧ ಜನಾಕ್ರೋಶ. ನಿನ್ನೆ ಬೆಳ್ಳಂಬೆಳಗ್ಗೆ ಅಣ್ಣಾ ಹಜಾರೆ ಅವರನ್ನ ಅವರ ನಿವಾಸದಲ್ಲೇ ಬಂಧಿಸಲಾಗಿತ್ತು. ಬಳಿಕ ತಿಹಾರ್ ಜೈಲಲ್ಲಿ ಅವರನ್ನ ಇಡಲಾಗಿತ್ತು. ನಿನ್ನೆ ರಾತ್ರಿ ಅಣ್ಣಾಗೆ ಬಿಡುಗಡೆ ಮಾಡಿದ್ರು. ಅಣ್ಣಾ ಮಾತ್ರ ಜೈಲಲ್ಲೇ ಉಳಿದಿದ್ದಾರೆ. ಷರತ್ತುರಹಿತ ಬಿಡುಗಡೆಗೆ ಮಾತ್ರ ಒಪ್ಪೋದಾಗಿ ಹೇಳಿರುವ ಅಣ್ಣಾ ಜೈಲಲ್ಲೇ ಉಪವಾಸವನ್ನ ಮುಂದುವರೆಸಿದ್ದಾರೆ. ಜೈಲ್ ಎದುರು ಅಣ್ಣಾ ಬೆಂಬಲಿಗರು ಧರಣಿ ನಡೆಸುತ್ತಿದ್ದಾರೆ. ಈ ಮಧ್ಯೆ ನಿನ್ನೆ ತಡರಾತ್ರಿ ಅಣ್ಣಾ ಅವರನ್ನ ರವಿಶಂಕರ್ ಗುರೂಜಿ ಭೇಟಿಯಾಗಿದ್ರು. ಯೋಗ ಗುರು ಬಾಬಾ ರಾಮದೇವರನ್ನ ಬಂಧಿಸಿ ಹೋರಾಟ ಹತ್ತಿಕ್ಕಿದ್ದ ಕೇಂದ್ರ ಸರ್ಕಾರ ಇದೇ ಪ್ರಯೋಗವನ್ನ ಅಣ್ಣಾ ಹಜಾರೆ ಮೇಲೂ ಪ್ರಯೋಗಿಸಿ ಪೇಚಿಗೆ ಸಿಲುಕಿದೆ. ಜೈಲಿನಿಂದ ಬಿಡುಗಡೆಗೆ ಒಪ್ಪದ ಅಣ್ಣಾ ದೇಶಾದ್ಯಂತ ಹೋರಾಟದ ಕಿಚ್ಚು ಹಚ್ಚಿದ್ದಾರೆ. ನಾನು ಬಿಡುಗಡೆಯಾಗಿ ಹೋರಾಟಕ್ಕಿಳಿದರೆ ಯುಪಿಎ ಸರ್ಕಾರ ಮತ್ತೆ ನನ್ನನ್ನು ಬಂಧಿಸುತ್ತದೆ. ಹಾಗಾಗಿ ಷರತ್ತುರಹಿತ ಉಪವಾಸ ಸತ್ಯಾಗ್ರಹಕ್ಕೆ ಲಿಖಿತ ಅನುಮತಿ ನೀಡಬೇಕು ಅಂತ ಅಣ್ಣಾ ಪಟ್ಟು ಹಿಡಿದಿದ್ದಾರೆ. ಸೊ ತಿಹಾರ್ ಜೈಲಿನಲ್ಲೇ ವಿಶೇಷ ಕೊಠಡಿಯಲ್ಲಿ ಅಣ್ಣಾ ಅವರನ್ನು ಇರಿಸಲಾಗಿದೆ. ಇದಕ್ಕೂ ಮುನ್ನ ನಿನ್ನೆ ಬೆಳಿಗ್ಗೆ ಜನಲೋಕಪಾಲ್ ಮಸೂದೆಗೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹಕ್ಕೆ ಸಜ್ಜಾಗುತ್ತಿದ್ದ ಅಣ್ಣಾ ಅವರನ್ನ ಅವರ ಸ್ವಗೃಹದಲ್ಲೇ ದೆಹಲಿ ಪೊಲೀಸರು ಬಂಧಿಸಿದರು. ಅಣ್ಣಾ ಬಂಧನದ ಬಳಿಕ ದೇಶಾದ್ಯಂತ ಪ್ರತಿಭಟನೆಗಳು ನಡೆದವು. ಮೊದಲು ಸರ್ಕಾರಿ ಅಧಿಕಾರಿಗಳ ಕ್ವಾರ್ಟರ್ಸ್ನಲ್ಲಿ ಅಣ್ಣಾ ಮತ್ತು ಬೆಂಬಲಿಗರನ್ನ ಇರಿಸಲಾಗಿತ್ತು. ಪ್ರತಿಭಟನೆಗಳು ತೀವ್ರಗೊಳ್ಳುತ್ತಿದ್ದಂತೆ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ಯಲಾಯಿತು. ಬಳಿಕ ಮಧ್ಯಾಹ್ನ ವಿಶೇಷ ನ್ಯಾಯಾಧೀಶರ ಮುಂದೆ ಅಣ್ಣಾ ಅವರನ್ನು ಹಾಜರುಪಡಿಸಲಾಯಿತು. ಅಣ್ಣಾ ಮತ್ತು ಬೆಂಬಲಿಗರಿಗೆ ಕೋರ್ಟ್ 7 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿತು. ಬಳಿಕ ತಿಹಾರ್ ಜೈಲಿಗೆ ಅಣ್ಣಾ ಮತ್ತು ಬೆಂಬಲಿಗರನ್ನು ಕರೆದೊಯ್ಯಲಾಯಿತು. ಅಣ್ಣಾ ಅವರನ್ನು ಜೈಲಿನಲ್ಲಿ ಇರಿಸುತ್ತಿದ್ದಂತೆ ದೇಶದ ಬಹುತೇಕ ಎಲ್ಲ ನಗರಗಳಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯಿತು. ಅಣ್ಣಾ ಬಿಡುಗಡೆಗೆ ಆಗ್ರಹಿಸಿ ಜನರು ಬೀದಿಗಿಳಿದು ಹೋರಾಟ ನಡೆಸಿದರು. ಅಲ್ಲಲ್ಲಿ ಕ್ಯಾಂಡಲ್ ಲೈಟ್ ಪ್ರತಿಭಟನೆಗಳು ನಡೆದವು. ಪ್ರತಿಪಕ್ಷಗಳಾದ ಬಿಜೆಪಿ, ಎಡಪಕ್ಷಗಳು ಅಣ್ಣಾ ಬಿಡುಗಡೆಗೆ ಆಗ್ರಹಿಸಿದವು. ಇತ್ತ ಪರಿಸ್ಥಿತಿ ಕೈಮೀರುವುದನ್ನು ಅರಿತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಗಾಂಧಿ ಪ್ರಧಾನಿಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಬಳಿಕ ಸರ್ಕಾರ ಅಣ್ಣಾ ಬಿಡುಗಡೆಗೆ ಆದೇಶಿಸಿತು. ಆದರೆ ಕೇಂದ್ರದ ನಿರ್ಧಾರಕ್ಕೆ ಅಣ್ಣಾ ಒಪ್ಪಲಿಲ್ಲ. ಜೆಪಿ ಪಾರ್ಕ್ನಲ್ಲಿ ಷರತ್ತುರಹಿತ ಸತ್ಯಾಗ್ರಹಕ್ಕೆ ಅನುಮತಿ ನೀಡಬೇಕು ಅಂತ ಅಣ್ಣಾ ಪಟ್ಟು ಹಿಡಿದಿದ್ದಾರೆ. ಅಣ್ಣಾ ಮನವೊಲಿಸಲು ರವಿಶಂಕರ್ ಗುರೂಜಿ ಕೂಡ ಪ್ರಯತ್ನಿಸಿದ್ದಾರೆ. ನಿನ್ನೆ ತಡರಾತ್ರಿ ತಿಹಾರ್ ಜೈಲಿಗೆ ತೆರಳಿದ್ದ ರವಿಶಂಕರ್ ಗುರೂಜಿ ಅಣ್ಣಾ ಜೊತೆ ಮಾತುಕತೆ ನಡೆಸಿದರು. ಇತ್ತ ಅಣ್ಣಾ ಹಜಾರೆಯನ್ನ ಇರಿಸಲಾಗಿರುವ ತಿಹಾರ್ ಜೈಲಿನ ಮುಂದೆ ಬೆಂಬಲಿಗರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಜೈಲಿನಿಂದ ಬಿಡುಗಡೆಯಾದ ಅಣ್ಣಾ ಆಪ್ತ ಸಿಸೋಡಿಯಾ ಕೂಡ ಜೈಲ್ ಎದುರಿಗೆ ಧರಣಿ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ದೇಶದ ಜನತೆಗೆ ಅಣ್ಣಾ ಟೀಮ್ ಸದಸ್ಯ ಶಾಂತಿ ಭೂಷಣ್ ಕರೆ ನೀಡಿದ್ದಾರೆ. ಸರ್ಕಾರಿ ನೌಕರರು ಇಂದು 1 ದಿನ ರಜೆ ಪಡೆದು ಹೋರಾಟಕ್ಕೆ ಇಳಿಯುವಂತೆ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.